ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಜೋಳದ ರೊಟ್ಟಿನ ಈ ರೀತಿಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾಡೋದು ತುಂಬ ಸುಲಭ, ಬಿಗಿನರ್ಸ್ಗಂತೂ ತುಂಬ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಚೆನ್ನಾಗಿ ಬಿಸಿ ಆಗೋವರೆಗೂ ಹಾಗೆ ಇಡಬೇಕಾಗತ್ತೆ. ನೀರು ಕುದಿಯೋ ಟೈಮಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಒಂದು ಕೈಯಲ್ಲಿ ಕೋಲನ್ನ ತಿರುಗುತ್ತಾ ಮತ್ತೊಂದು ಕೈಯಲ್ಲಿ ಹಿಟ್ಟನ್ನು ಹಾಕಿ ಮುದ್ದೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಿಟ್ಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಕೋಲನ್ನ ಬಿಡದೆ ಹಾಗೆ ತಿರುಗಿಸ್ತಾ ನಂತರ ಹಿಟ್ಟನ್ನ ಒಂದು ಕೈಯಿಂದ ಹಾಕ್ತಾ ಮುದ್ದೆನ ರೆಡಿ ಮಾಡಬೇಕಾಗತ್ತೆ. ಮುದ್ದೆ ಮಾಡಿ ರೊಟ್ಟಿ ಮಾಡೋದ್ರಿಂದ ಸೈಡೆಲ್ಲ ಓಪನ್ ಆಗುವಂಥ ಚಾನ್ಸಸ್ ಇರಲ್ಲ. ಆ ಕಾರಣಕ್ಕೆ ಮುದ್ದೆ ಮಾಡಿಕೊಂಡು ರೊಟ್ಟಿನ ಮಾಡ್ಕೋಬೇಕು. ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು. ಬಿಗಿನರ್ಸ್ಗಾದರೆ ಈ ಥರ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ದಯವಿಟ್ಟು ವಿಡಿಯೋ ಎಲ್ರಿಗೂ ಪೂರ್ತಿಯಾಗಿ ನೋಡಿ, ಮಧ್ಯಕ್ಕೆ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ಮುದ್ದೆ ರೆಡಿ ಆಗ್ತಾ ಇದೆ. ಮುದ್ದೆ ಹೇಗೆ ರೆಡಿ ಆಗಿದೆ ಅಂತ ಗೊತ್ತಾಗುತ್ತಂದರೆ ಒಂದು 5 ನಿಮಿಷ ಇದನ್ನು ಸ್ವಲ್ಪ ಕೈಯಲ್ಲಿ ಟೈಟ್ ಬಂದ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಮುಚ್ಚಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಬೇಕಾಗತ್ತೆ. ಒಂದು 5 ನಿಮಿಷ ಬಿಟ್ಟ ಮೇಲೆ ನಾವು ಕೈಯಿಂದ ಮುಟ್ಟಿ ನೋಡಿದ್ರೆ ಕೈಗೆ ಸ್ವಲ್ಪನೂ ಅಂಟೋದಿಲ್ಲ. ಆವಾಗ ನಾವು ಇದನ್ನು ಬಟ್ಟೆಯಿಂದ ಮುಚ್ಚಿರ್ತೀವಲ್ಲ ಮತ್ತೆ ಓಪನ್ ಮಾಡಬೇಕಾಗತ್ತೆ. ನೋಡಿ, ಓಪನ್ ಮಾಡಿದ್ಮೇಲೆ ಮುದ್ದೆಗೆ ಹತ್ತಿರುವಂತಹ ಎಲ್ಲ ಹಿಟ್ಟನ್ನು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಫಸ್ಟಿಗೆ ನಾವು ಮುದ್ದೆ ಮಾಡ್ಕೊಂಡಿರುವ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಬೈ ಚಾನ್ಸ್ ಏನಾದರೂ ಗಂಟುಗಳು ಆಗಿದ್ರೂ ಈ ಥರ ಕಲಿಸ್ಕೊಳ್ಳೋದ್ರಿಂದ ಗಂಟೆಲ್ಲ ಹೋಗುತ್ತೆ, ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವಾಗ ಕಲಿಸ್ಕೊಂಡಿರೋ ಮುದ್ದೆಗೆ ಒಂದು 10ರಿಂದ 12 ರೊಟ್ಟಿ ಮಾಡ್ಬೋದು. ಇದು ಒಣ ಜೋಳದ ಹಿಟ್ಟು. ನಾನು ತಗೊಂಡಿರೋ ಮುದ್ದೆಗೆ ಇಷ್ಟು ಜೋಳದಿಟ್ಟು ಸಾಕಾಗುತ್ತೆ ಒಣಗಿರೋದು. ಮೊದಲಿಗೆ ಮಾಡಿರುವಂತಹ ಮುದ್ದೆನ ಒಣ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ನೀರು ಹಾಕೋಬೇಡಿ. ಹಿಟ್ಟು ತೆಳುವಾಗಿಬಿಟ್ರೆ ರೊಟ್ಟಿ ಮಾಡಲಿಕ್ಕೆ ಬರಲ್ಲ, ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದರಲ್ಲಿ ಇವಾಗ ನಮಗೆ ಈ ರೀತಿ ರೆಡಿ ಮಾಡಿರೋ ಹಿಟ್ಟನ್ನು ತಗೊಂಡು ಕೆಳಗಡೆ ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಒಂದು ಉರುಳೆನ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ಕೈಯಿಂದ ತಟ್ಟಬೇಕಾಗುತ್ತೆ. ಆ ನಂತರ ಚಪಾತಿ ಅರಿಯೋ ಕೋಲಿಂದ ನಾವು ರೊಟ್ಟಿನ ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು. ನೋಡಿ, ಈ ಮಟ್ಟಕ್ಕೆ ಆದಮೇಲೆ ಚಪಾತಿ ಅರಿಯೋ ಕೋಲ್ಗೆ ಒಂದು ಪ್ಲಾಸ್ಟಿಕ್ ಕವರ್ನ ಸುತ್ತಕೊಂಡು ಆ ನಂತರ ನಾವು ರೊಟ್ಟಿನ ಈ ಥರ ಲಟ್ಟಿಸ್ಕೊಳ್ಬೇಕಾಗತ್ತೆ. ಎಷ್ಟು ದೊಡ್ಡ ರೊಟ್ಟಿ ಲಟ್ಟಿಸ್ಕೊಂಡ್ರೂ ಇದು ಸೈಡಲ್ಲಿ ಕಟ್ಟಾಗಲ್ಲ ಮತ್ತು ಯಾವುದೇ ಕಾರಣಕ್ಕೂ ಹರಿಯಲ್ಲ. ಹರಿಯಬೇಕಾದ್ರೆ ನೋಡಿ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಯಾವಾಗಲೂ ಇದೇ ರೀತಿ ಮಾಡೋದು. ನೋಡಿ, ಎಷ್ಟು ಚೆನ್ನಾಗಿ ತುಂಬ ದೊಡ್ಡದಾಗಿ ರೆಡಿ ಆಗ್ತಾ ಇದೆ. ನನ್ನ ಕೈ ತಗಲಿ ಅದು ಸ್ವಲ್ಪ ಓಪನ್ ಆಗಿರೋದು ಬಿಟ್ಟರೆ ನಾವು ಎಷ್ಟು ದೊಡ್ಡದು ಮಾಡಿದ್ರೂ ಅದು ಓಪನ್ ಆಗಲ್ಲ ಮತ್ತು ಚೆನ್ನಾಗಿ ತುಂಬ ತೆಳುವಾಗಿ ಬರುತ್ತೆ. ಈ ಥರ ಮಾಡಿದ್ಮೇಲೆ ಕೆಲವೊಬ್ಬರಿಗೆ ತವೆನಲ್ಲಿ ರೊಟ್ಟಿ ಹಾಕಲಿಕ್ಕೆ ಹರಿದೋಗುತ್ತೆ ಅನ್ನೋ ಭಯ ಇರುತ್ತೆ. ಆವಾಗ ಈ ಥರ ಒಂದು ಚಪಾತಿ ತೆಗೆದ ಮೇಲೆ ಅದನ್ನು ರೊಟ್ಟಿನ ಹಾಕಿ ಜಸ್ಟ್ ಅದನ್ನು ತವೆ ಮೇಲೆ ಇಟ್ಕೊಂಡು ಹಾಗೆ ಸರಿಸ್ಕೊಂಡ್ರೆ ಸಾಕು, ಸಖತ್ತಾಗಿ ರೊಟ್ಟಿ ಕೂತ್ಕೊಳ್ಳುತ್ತೆ, ತವೆ ಮೇಲೆ ಹರಿದೋಗಲ್ಲ. ನಾನು ಯಾವಾಗಲೂ ಇದೇ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ. ಹೊಸಬ್ರಾದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ರೊಟ್ಟಿ ಹಾಕಿದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಅದಕ್ಕೆ ನೀರು ಹಚ್ಕೊತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಅನಂತರ ಮೇಲ್ಗಡೆ ನೀರು ಹಚ್ಚಿರುವಂತಹ ನೀರು ಎಲ್ಲ ಹೋದ್ಮೇಲೆ ಗ್ಯಾಸ್ ಫ್ಲೇಮ್ನ ಹೈ ಮಾಡಿಕೊಂಡು ಅದನ್ನು ಮತ್ತೊಂದು ಸರಿ ಉಲ್ಟಾ ಮಾಡ್ತೀನಿ. ನೋಡಿ, ಇವಾಗ ತಿರುಗಿಸಿ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇನ್ನೂ ಸ್ವಲ್ಪ ಹಸಿ ಇದೆ ಅಂತ ಅನಿಸಿದ್ರೆ ಒಂದು ಕಾಟನ್ ಬಟ್ಟೆಯಿಂದ ಸೈಡಲ್ಲಿ ಈ ಥರ ಸ್ಕ್ರೋಲ್ ಮಾಡ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ತಿನ್ನಲಿಕ್ಕೆ. ಮತ್ತು 2 ಡೇಸ್ ಇಟ್ಟರೂ ಇದು ರಫ್ ಆಗಲ್ಲ, ಸಾಫ್ಟಾಗಿ ಹಾಗೆ ಇರುತ್ತೆ. ಮತ್ತು ನಾನು ಇವಾಗ ತೋರಿಸ್ತಾ ಇರೋ ರೊಟ್ಟಿ ಚಿಕ್ಕ ಮಕ್ಕಳಿಗೆ ತುಂಬ ಸ್ಪೆಷಲ್ಲು. ಈ ಥರ ರೊಟ್ಟಿನ ಸ್ವಲ್ಪ ದಪ್ಪಕ್ಕೆ ಮಾಡ್ಕೊತಾ ಇದ್ದೀವಿ. ನೋಡಿ, ಇವಾಗ ಮತ್ತೆ ಉಲ್ಟಾ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಪೂರಿ ಥರ ಉಬ್ಕೊಳ್ಳುತ್ತೆ. ಒಂದು ಕಾಟನ್ ಬಟ್ಟೆಯಿಂದ ಸುತ್ತಲೂ ಸ್ಕ್ರೋಲ್ ಮಾಡ್ತಾ ಇದನ್ನು ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಪೂರಿ ಥರ ಉಬ್ತಾ ಇದೆ. ಈ ಉಬ್ಬಿರೋ ರೊಟ್ಟಿನ ನಾವು ಮಕ್ಕಳಿಗೆ
ಬೇಳೆ ಕಟ್ಟಲ್ಲಿ, ಹಾಲಲ್ಲಿ, ಹಾಗೆ ಮಜ್ಜಿಗೆಯಲ್ಲಿ ಎಲ್ಲದರಲ್ಲೂ ಹಾಕಿಬಿಟ್ಟು 1 ವರ್ಷದ ಮಗುವಿಂದ 2 ವರ್ಷದ ಮಗುವರೆಗೂ ತಿನ್ನಿಸ್ಬೋದು. ನಾನು ನಿಮ್ಗೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 2 ಲೇಯರ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಪದರ ಪದರಾಗಿ ಬಂದಿದೆ. ಈ ಥರ ಓಪನ್ ಮಾಡಿಕೊಂಡು ಮಕ್ಕಳಿಗೆ ಹಾಲಲ್ಲಿ ಇಲ್ಲ ಬೇಳೆ ಕಟ್ಟಲ್ಲಿ ಇಲ್ಲ ಅಂದರೆ ಮಜ್ಜಿಗೆಯಲ್ಲಿ ಮಕ್ಕಳಿಗೆ ದೊಡ್ಡವ್ರಿಗೆ ಮಜ್ಜಿಗೆಯಲ್ಲಿ ಹಾಕ್ಬೋದು. ಮಕ್ಕಳಿಗೆ ನೋಡಿ ಸಮ್ಮರಲ್ಲಿ ಮಜ್ಜಿಗೆಯಲ್ಲಿ ಹಾಕಿ ತಿನ್ನಿಸಿ, ಚಳಿಗಾಲದಲ್ಲಿ ಹಾಲಲ್ಲಿ ಹಾಕಿ ತಿನ್ನಿಸಿ. ನೋಡಿ ನಾನಿವಾಗ ಹಾಲಲ್ಲಿ ಆ ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಪೂನಿಂದ ಡಿಪ್ ಮಾಡಿ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ. ಮತ್ತು ಮಿಕ್ಕಿರೋ ಹಿಟ್ಟಲ್ಲಿ ಮಾಡಿರೋ ರೊಟ್ಟಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೊಟ್ಟಿ ರೆಡಿಯಾಗಿದೆ. ಮತ್ತು ಕೈಯಿಂದನೂ ಕೂಡ ನಾನು ನಿಮಗೆ ಫ್ರೆಶ್ ಮಾಡಿ ತೋರಿಸ್ತೀನಿ, ಮತ್ತು ಮುಟ್ಟಿಗೆ ಥರ ಮಾಡಿ ತೋರಿಸ್ತೀನಿ. ರೊಟ್ಟಿ ಯಾವುದೇ ಕಾರಣಕ್ಕೂ ಕಟ್ಟಾಗಲ್ಲ. ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ. ವಿಡಿಯೋ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಇನ್ನು ಯಾರ್ಯಾರು ಈಶ್ವರಿ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.